ಬೆಂಗಳೂರಿನಿಂದ ದೇವನಹಳ್ಳಿವರೆಗೂ ಇದ್ದಂತಹ ಈ ಟ್ರೈನ್ ಸರ್ವಿಸ್ ನ ಸದ್ಯ ಚಿಕ್ಕಬಳ್ಳಾಪುರವರೆಗೂ ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ನಾನು ರೈಲ್ವೆನಲ್ಲಿ ಅಂದ್ರೆ ರೈಲ್ನಲ್ಲೇ ಪ್ರಯಾಣ ಮಾಡ್ತಾ ನಿಮಗೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ನಂದಿ ಬೆಟ್ಟಕ್ಕೆ ಹೋಗೋರ್ಗೂ ಸಹ ಇದೇ ಟ್ರೈನ್ ಸಹಕಾರಿ. ಸದ್ಯ ನಾನು ಯಶವಂತಪುರದಿಂದ ಎಕ್ಸಾಕ್ಟ್ 10:10ಕ್ಕೆ ಈ ಟ್ರೈನ್ ಹೊರಡುತ್ತೆ. ನಾನು ಅಲ್ಲಿಂದ ಈಗ ನನ್ನ ಪ್ರಯಾಣವನ್ನ ಶುರು ಮಾಡ್ತಾ ಇದ್ದೀನಿ. ನಮ್ ಜೊತೆನೆ ಟ್ರೈನ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಸೌತ್ ವೆಸ್ಟರ್ನ್ ರೈಲ್ವೆಯ ADRM ಕುಸುಮಾ ಹರಿಪ್ರಸಾದ್ ಅವರು. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಮೊದಲಿಗೆ ನಿಮ್ಮ ಜರ್ನಿ ಹೇಗಿದೆ? ಜರ್ನಿ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್. ಈ ಟ್ರೈನ್ ಫಸ್ಟ್ ದೇವನಹಳ್ಳಿವರೆಗೂ ಇರುತ್ತೆ, ಈಗ ಚಿಕ್ಕಬಳ್ಳಾಪುರದವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀರಾ. ಈ ಸರ್ವಿಸ್ ಬಗ್ಗೆ ಹೇಳೋದಾದ್ರೆ, ಈಗ ನಾವು ಮೂರು ಪೇರ್ ಟ್ರೈನ್ನ ನಾವು ಕಂಟೋನ್ಮೆಂಟಿಂದ ಚಿಕ್ಕಬಳ್ಳಾಪುರದವರೆಗೂ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಪೇರ್ ಆಫ್ ಟ್ರೈನ್ನ ಯಶವಂತಪುರದಿಂದ ಚಿಕ್ಕಬಳ್ಳಾಪುರದವರೆಗೂ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದಲ್ಲದೆ ಡೈಲಿ ಡೆಮೋ ಒಂದು ಟ್ರೈನ್ ಇದೆ, ಅದು ಬಂದ್ಬಿಟ್ಟು KSR ಬ್ಯಾಂಗ್ಳೂರಿಂದ ಕೋಲಾರ್ವರೆಗೂ ಹೋಗುತ್ತೆ. ಈ ಲೈನು ಹಿಸ್ಟಾರಿಕಲ್ ಲೈನ್ ಆಗಿರೋದ್ರಿಂದ ಇಲ್ಲಿ ನೀವು ಫಸ್ಟ್ ನೋಡ್ಬೇಕಂದ್ರೆ ಈ ಲೈನ್ ಬಂದು ನ್ಯಾರೋ ಗೇಜ್ ಅಲ್ಲಿ ಇತ್ತು. ಬ್ರಿಟಿಷ್ ಪೀರಿಯಡ್ ಅಲ್ಲಿ ಇದು ಕನ್ಸ್ಟ್ರಕ್ಷನ್ ಆಗಿದ್ದು. 1900ರಲ್ಲಿ ಈ ಲೈನ್ ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತ ಒಂದು ಪ್ರಸ್ತಾವನೆ ಇರುತ್ತೆ. ಅದ್ರ ಮೇಲೆ ನೀವು ಹಿಸ್ಟ್ರಿ ನೋಡ್ತಾ ಹೋದ್ರೆ ಮೈಸೂರು ಮಹಾರಾಜರು ಪ್ರೈವೇಟ್ ಎಂಟರ್ಪ್ರಿನರ್ ಇರ್ತಾರೆ. ಯಾರು? ಬ್ಯಾಂಗ್ಳೂರ್ ಚಿಕ್ಕಬಳ್ಳಾಪುರ ಲೈಟ್ ರೈಲ್ವೆ ಅಂತ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿಗೆ ಈ ಲೈನ್ನ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೇಳ್ತಾರೆ. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಕಂಪ್ನಿಗೆ ಎಷ್ಟೊಂದು ಪ್ರಾಫಿಟ್ ಬರುತ್ತಾ ಅಂತ ಏನೋ ಅಷ್ಟೊಂದು ಲೆಕ್ಕಾಚಾರದಲ್ಲಿ ಡೌಟ್ ವ್ಯಕ್ತಪಡಿಸಿದಾಗ ಮೈಸೂರು ದರ್ಬಾರ್ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿ ವರ್ಷ ಪರ್ ಆ್ಯನಮ್ ಅವ್ರು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ ಆ ಕ್ಯಾಪಿಟಲ್ ಕಾಸ್ಟ್ಗೆ 4% ಅಂತಹ ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಒಂದು ಗ್ಯಾರಂಟಿ ಸ್ಕೀಮಲ್ಲಿ ಈ ವರ್ಕ್ ಸ್ಟಾರ್ಟ್ ಆಗುತ್ತೆ. 1915ರಲ್ಲಿ ಒಂದು ಫೇಸ್ ಮುಗಿತೆ, ಮತ್ತು ಎಂಟೈರ್ ಸ್ಟ್ರೆಚ್ 1918ರಲ್ಲಿ ಮುಗ್ದು ಜನವರಿ 1918ಇಂದ ಈ ವರ್ಕ್ ಈ ಲೈನ್ ಪ್ಯಾಸೆಂಜರ್ಗೆ ಸ್ಟಾರ್ಟ್ ಆಗುತ್ತೆ. ಯಲಹಂಕದಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಯಲಹಂಕ ಆದಮೇಲೆ ಅಲ್ಲಿ ನಾಡಪ್ರಭು ಕೆಂಪೇಗೌಡರದು ಇದಿದೆ, ಏನದು ಅವ್ರದ್ದು ಮನೆಗಳೆಲ್ಲ ಇದೆ, ಅದನ್ನು ಪ್ಯಾಸೆಂಜರ್ ನೋಡ್ಬೋದು. ಅದೇ ರೀತಿ ನೀವು ಫಸ್ಟ್ ದೊಡ್ಡಜಾಳ ಬಂದರೆ ದೊಡ್ಡಜಾಳದು ಬಿಲ್ಡಿಂಗ್ ಬಂದು ಹಿಸ್ಟಾರಿಕಲ್ ಬಿಲ್ಡಿಂಗ್. ಅದೇ ರೀತಿ ನೀವು ಆವತಿಹಳ್ಳಿ ವಿಸಿಟ್ ಮಾಡಿದಾಗ ಆವತಿಹಳ್ಳಿಲಿ ಪೂರಾ ಸಿಲ್ಕ್ ವೀವರ್ಸ್ ಇರ್ತಾರೆ, ಆ ಏರಿಯಾನ ನೀವು ನೋಡ್ಬೋದು. ದೇವನಹಳ್ಳಿಯಲ್ಲಿ ಇರುವಂತಹ ಟೆಂಪಲ್ಗಳು ಇರ್ಬೋದು. ಅದೇ ರೀತಿ ಅಲ್ಲಿ ಇದು ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಅವರ ಫೋರ್ಟ್ ಇದೆ, ಅದು ನೋಡ್ಬೋದು. ಚಿಕ್ಕಬಳ್ಳಾಪುರದಲ್ಲಿ ಹೋಗೋರು ಅಲ್ಲಿಂದ ಅವ್ರದ್ದು ಶಿವದು ಪ್ರತಿಮೆ ಇದೆ, ಅದನ್ನು ವಿಸಿಟ್ ಮಾಡ್ಬೋದು. ಮತ್ತು ವಿಶ್ವೇಶ್ವರಯ್ಯ ಅವ್ರದ್ದು ಹುಟ್ಟಿದಂತಹ ಮುದ್ದೇನಹಳ್ಳಿ ಕೂಡ ಅಲ್ಲೇ ಇದೆ. ಈ ಟ್ರೈನ್ ದರ ಆ್ಯಕ್ಚುಲಿ ಕಂಟೋನ್ಮೆಂಟಿಂದ ಚಿಕ್ಕಬಳ್ಳಾಪುರದವರೆಗೆ ಟೋಟಲಿ 73 ಕಿಲೋಮೀಟರ್ ಇದೆ. ಈ 73 ಕಿಲೋಮೀಟರ್ಗೆ ಜಸ್ಟ್ ದರ 40 ರೂಪಾಯಿ. ನೀವು ಯಲಹಂಕದಿಂದ ಇಲ್ಲಿವರೆಗೆ ಬಂದರೆ 35 ರೂಪಾಯಿ. ಬ್ಯಾಂಗ್ಳೂರು ಕಂಟೋನ್ಮೆಂಟಿಂದ ಮತ್ತು ಯಶವಂತಪುರಿಂದ ಡೈರೆಕ್ಟ್ ಇದು ಏರ್ಪೋರ್ಟ್ ಆಲ್ಟ್ ಸ್ಟೇಷನ್ಗೆ ಹೋಗುತ್ತೆ. ಆ ಏರ್ಪೋರ್ಟ್ ಆಲ್ಟ್ ಸ್ಟೇಷನಿಂದ ಮತ್ತು ಏರ್ಪೋರ್ಟ್ ಟರ್ಮಿನಲ್ವರೆಗೂ ಅರೌಂಡ್ 3.5 ಕಿಲೋಮೀಟರ್ ಇದೆ. ಅಲ್ಲಿಗೆ ಏರ್ಪೋರ್ಟ್ ಅವರೇ ಫ್ರೀಯಾಗಿ ಫೀಡರ್ ಬಸ್ನ ಸೌಲಭ್ಯನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಂಗಾಗಿ ಪ್ಯಾಸೆಂಜರ್ಗೆ ಯಾವುದೇ ರೀತಿ ಅಂತ ಬೆಂಗಳೂರಿಂದ ಏರ್ಪೋರ್ಟ್ವರೆಗೂ ಬರಬೇಕಾದ್ರೆ ಎಷ್ಟೊಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಕಿರಿಕಿರಿ ಇರುತ್ತೆ. ಆಮೇಲೆ ಆಲ್ವೇಸ್ ದೇ ಹ್ಯಾವ್ ಟು ಪೇ ಟ್ಯಾಕ್ಸಿಗೆ ಅರೌಂಡ್ 1500 ಇಲ್ಲಾಂದರೆ 1000 ರುಪೀಸ್. ಅದೆಲ್ಲ ಇಲ್ಲದೇ UTS ಆ್ಯಪಿಂದ 10 ರೂಪಾಯಿ, ಇಲ್ಲಾಂದರೆ ನಾರ್ಮಲ್ ರಿಸರ್ವ್ ಟಿಕೆಟಿಂದ 30 ರೂಪಾಯಲ್ಲಿ ಬ್ಯಾಂಗ್ಳೂರಿಂದ ಏರ್ಪೋರ್ಟ್ಗೆ ಹೋಗ್ಬೋದು. ಯಾವುದೇ ರೀತಿಯಂತಹ ಪೊಲ್ಯೂಷನ್ ಇಲ್ಲದೇ ಎಕೋ ಫ್ರೆಂಡ್ಲಿ ಎನ್ವಿರಾನ್ಮೆಂಟಲ್ ಮೋಡಲ್ಲಿ ಇದು ಟ್ರೈನ್ ಓಡ್ತಾ ಇದೆ. ಈ ಸೇವೆಯನ್ನು ಯೂಸ್ ಮಾಡ್ಕೊಳ್ಬೋದು ಆರಾಮಾಗಿ. ದಿನ ಚಿಕ್ಕಬಳ್ಳಾಪುರದಿಂದ ಸಾಕಷ್ಟು ಜನ ಕೆಲಸಕ್ಕೂ ಸಹ ಬೆಂಗಳೂರಿಗೆ ಬರ್ತಿರ್ತಾರೆ, ಅವರಿಗೂ ಸಹ ಈ ಟ್ರೈನ್ ಅಂದ್ರೆ ಅವೈಲಬಿಲಿಟಿ ಇರುತ್ತಾ ಬೆಳಿಗ್ಗೆ ಟೈಮ್ನಲ್ಲಿ ಅಂತ? ಹೌದು, ಆ್ಯಕ್ಚುಲಿ ಬೆಳಗ್ಗೆ ಒಂದು 8:40 ಒಂದು ಟ್ರೈನ್ ಇದೆ ಚಿಕ್ಕಬಳ್ಳಾಪುರದಿಂದ. ಅದೇ ರೀತಿ ಕೋಲಾರದಿಂದ ಬರುವಂಥ ಟ್ರೈನ್ ಕೂಡ ಬ್ಯಾಂಗ್ಳೂರಿಗೆ ಚಿಕ್ಕಬಳ್ಳಾಪುರನ ಪಾಸ್ ಆಗುತ್ತೆ. ಇನ್ಫ್ಯಾಕ್ಟ್ ನಂದಿ ಆಲ್ಟ್ ಸ್ಟೇಷನಿಂದ ನಂದಿ ಹಿಲ್ಸ್ಗೆ ತುಂಬಾ ಹತ್ತಿರ ಇರೋದ್ರಿಂದ ನಂದಿಗೆ ಹೋಗೋರೆಲ್ಲ ಬಲ್ಕ್ ಆಗಿ ಈ ಟ್ರೈನ್ನ ಯೂಸ್ ಮಾಡ್ಬೋದು. ಈವನ್ ಸನ್ರೈಸ್ ಇರ್ಬೋದು, ಇಲ್ಲಾಂದರೆ ಅಲ್ಲಿನ ಯಾವುದೇ ರೀತಿಯಂಥ ಸ್ಥಳಗಳನ್ನು ನೋಡಬೇಕಾದ್ರೂ ಈ ಟ್ರೈನ್ನ ಸರ್ವಿಸ್ನ ಯೂಸ್ ಮಾಡ್ಬೋದು. ನಮ್ಗೆ ಅನುಕೂಲ ಮೇಡಮ್ ಅವರೇ. ಇವಾಗ ನಮ್ಗೆ ಇದು ಬಿಟ್ಟಾಗಿದೆ, ನಮ್ಗೆ ಸಂತೋಷ ಮೇಡಮ್ ಅವರೇ. ನಮಗೆ ಧಾರಾಳವಾಗಿ ಹೋಗ್ತೀವಿ, ಇಳಿತೀವಿ. ಚೆನ್ನಾಗಿದೆ ಆ್ಯಕ್ಚುಲಿ, ಫ್ರೆಂಡ್ಲಿ ಕೂಡ ಇದೆ ಆ್ಯಂಡ್ ಎಕನಾಮಿಕಲ್. ಟ್ರಾಫಿಕ್ ಇಲ್ಲದೆ ಆರಾಮಾಗಿ ರೀಚ್ ಆಗ್ಬೋದು ಏರ್ಪೋರ್ಟಿಗೆ. ನಾವು ಬೆಂಗಳೂರಿನಿಂದ ದೇವನಹಳ್ಳಿ ಅಂದ್ರೆ ಚಿಕ್ಕಬಳ್ಳಾಪುರದವರೆಗೂ ಎಕ್ಸ್ಟೆಂಡ್ ಆಗಿರುವಂತಹ ಈ ಟ್ರೈನಲ್ಲಿ ಪ್ರಯಾಣ ಮಾಡಿದ್ವಿ. ಇದು ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ಕನೆಕ್ಟ್ ಮಾಡುವಂತಹ ಟ್ರೈನ್ ಅಂತಾನೆ ಹೇಳ್ಬಹುದು. ನೀವು ಸಹ ಅಂದ್ರೆ ಅಫೋರ್ಡಬಲ್ ಆಗಿ ಚೀಪ್ ಅಂಡ್ ಬೆಸ್ಟ್ ರೇಟ್ನಲ್ಲಿ ಈ ಟ್ರೈನ್ ಸರ್ವಿಸಸ್ನ ಯೂಸ್ ಮಾಡಬಹುದು. ಸದ್ಯ ನಾನೀಗ ನಂದಿ ಹಾಲ್ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲಿರುವಂತಹ ಹೆರಿಟೇಜ್ ಸ್ಟೇಷನ್ಸ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದರ ಸುದ್ದಿನ ನಿಮಗೆ ನೀಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಅರ್ಪಿತಾ, ನ್ಯೂಸ್ ಫಸ್ಟ್, ನಂದಿ ಹಾಲ್ ರೈಲ್ವೆ ಸ್ಟೇಷನ್.